ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಅತ್ತೆಯ ಹಿಂಸೆ, ದೇವಿಯ ರಕ್ಷಣೆ ಮತ್ತು ಒಂದು ಮಹಾಪ್ರಳಯದ ಮುನ್ಸೂಚನೆ. ಸೊಸೆ ಕಲ್ಲಿನ ಕಥೆಯ ಬಗ್ಗೆ ನಿಮಗೆ ಗೊತ್ತಾ? ಹಾಸನದ ಅಧಿದೇವತೆ ತಾಯಿ ಹಾಸನಾಂಬೆಯ ದರ್ಶನ ವರ್ಷಕ್ಕೊಮ್ಮೆ ಮಾತ್ರ ಲಭ್ಯ. ಆದರೆ ಆ ದೇವಸ್ಥಾನದ ಗರ್ಭಗುಡಿಯಲ್ಲಿ ತಾಯಿಯ ವಿಗ್ರಹದಷ್ಟೇ ಪ್ರಾಮುಖ್ಯತೆ ಪಡೆದಿರುವುದು ಅಲ್ಲಿನ ಆ ಒಂದು ಪವಾಡದ ಶಿಲೆ, ಅದೇ ಸೊಸೆ ಕಲ್ಲು. ಸ್ಥಳೀಯ ಪುರಾಣಗಳ ಪ್ರಕಾರ ಅಪ್ಪಾಟ ಹಾಸನಾಂಬೆ ದೇವಿಯ ಭಕ್ತೆಯೊಬ್ಬಳು ಇದ್ದಳು. ಆಕೆಯ ಅತ್ತೆ ಬಹಳ ಕ್ರೂರವಾಗಿ ನಡೆಸಿಕೊಳ್ಳುತ್ತಿದ್ದಳು ಮತ್ತು ಆಕೆಯನ್ನು ಸದಾ ಹಿಂಸಿಸುತ್ತಿದ್ದಳು. ಒಂದು ದಿನ ಸೊಸೆಯು ದೇವಸ್ಥಾನದಲ್ಲಿ ದೇವಿಯ ಧ್ಯಾನದಲ್ಲಿ ಮಗ್ನಳಾಗಿದ್ದಳು. ಅಲ್ಲಿಗೆ ಬಂದ ಅತ್ತೆ, ಮನೆಯ ಕೆಲಸ ಬಿಟ್ಟು ಇಲ್ಲಿ ಏನು ಮಾಡುತ್ತಿದ್ದೀಯೇ ಎಂದು ಕಿರುಚುತ್ತಾ ಸೊಸೆಯ ತಲೆಗೆ ಅಕ್ಕಿ ಅಳೆಯುವ ಸೇರಿನಿಂದ ಹೊಡೆಯುತ್ತಾಳೆ. ಆಗ ಸೊಸೆಯು ನೋವಿನಿಂದ, ಅಮ್ಮ ಹಾಸನಾಂಬೆ, ನನ್ನನ್ನು ಕಾಪಾಡು ಎಂದು ದೇವಿಯಲ್ಲಿ ಮೊರೆ ಇಡುತ್ತಾಳೆ. ಭಕ್ತಿಯ ಮೊರೆಗೆ ದೇವಿಯು ಆಕೆಯನ್ನು ಅತ್ತೆಯ ಹಿಂಸೆಯಿಂದ ತಪ್ಪಿಸಲು ಏನು ಮಾಡುತ್ತಾರೆ? ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂಥ ಇತಿಹಾಸದ ಮಾಹಿತಿಗಾಗಿ ನನ್ನನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.